ಗದ್ದಿಗಳವರಿಗೆ ಭಾರತ್ ಮಾತಾ ಕಿ ಹುನಗುಂದ ತಾಲೂಕಿನ ಅಮೀನಗಡ ನಗರದ ಪಟ್ಟಣ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚೌಹಾಣನ್ನು ಆಯ್ಕೆ ಮಾಡಿದ್ದಾರೆ. ಅವರು ಎಲ್ಲ ಗುರು ಹಿರಿಯರು ಎಲ್ಲ ನನಗೆ ಸಹಕಾರ ಕೊಟ್ಟದಕ್ಕೆ ಅವರೆಲ್ಲ ಹೃತ್ವಿಕ ವಂದನೆಗಳು. ನಗರದ ಸಮಗ್ರ ಅಭಿವೃದ್ಧಿಗೆ ನಾನು ಮನೆ ಮಗಳಾಗಿ ಕೆಲಸ ಮಾಡುತ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಸಹಕಾರ ಇರಲಿ, ಎಲ್ಲರ ಆಶೀರ್ವಾದ ಇರಲಿ. ಧನ್ಯವಾದಗಳು. ನಮಸ್ಕಾರ. ಹುನಗುಂದ ತಾಲೂಕಿನ ಅಮೀನಗಡ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಇಂದು ಆಯ್ಕೆಯಾದಂಥ ನಮ್ಮ ಸಹೋದರಿ ಶ್ರೀಮತಿ ಬೇಬಿ ರಮೇಶ್ ಚೌಹಾಣ್ ಇವರು ಎಲ್ಲರ ಸಹಮತದಿಂದ, ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರ ಸಹಮತದಿಂದ ಆಯ್ಕೆಯಾಗಿರುತ್ತಾರೆ. ಇವರು ನಮ್ಮ ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಾರೆಂದು ನಾನು ಆಶಿಸಿದ್ದೇನೆ. ಇವರು ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಾರೆ ಅಂತ ಅಂತ ಹಾರೈಸುತ್ತೇನೆ. ನಮ್ಮ ಸಹೋದರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಲು ಸಹಕರಿಸಿದಂತ ಎಲ್ಲ ಮಹಿಳೆಯರಿಗೆ, ಬಂಜಾರ ಸಮಾಜದ ಪ್ರಮುಖರಿಗೆ ಹಾಗೂ ಅಮೀನಗಡ ಪಟ್ಟಣದ ಪ್ರಮುಖ ಗಣ್ಯರಿಗೆ ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಹಿಂದೆ ಸಹಾಯ ನೀಡಿದಂತ ಎಲ್ಲ ಮಹನೀಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹುನಗುಂದ ತಾಲೂಕಿನ ಅಮೀನಗಡ ಪಟ್ಟಣ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವಾಗ ನಮ್ಮ ಚಿಕ್ಕಮ್ಮರು ಆದಂತಹ ಕಳೆದ ಗ್ರಾಮ ಪಂಚಾಯತಿ ಅವಧಿ, ಮುಂಚೆ ಇದು ಪಟ್ಟಣ ಪಂಚಾಯತಿ ಇರಲಿಲ್ಲ, ಮುಂಚೆ ಗ್ರಾಮ ಪಂಚಾಯತಿ ಇತ್ತು. ಅಮೀನಗಡ ಅನ್ನುವಂಥದ್ದು ಒಂದು ಗ್ರಾಮ ಪಂಚಾಯತಿ ಇತ್ತು. 2 ಅವಧಿಗೆ ಅವರು ಆಲ್ರೆಡಿ ಅಧಿಕಾರದಲ್ಲಿದ್ರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಅವರಿಗೆ ಸಾಕಷ್ಟು ಗ್ರಾಮ ಪಂಚಾಯತಿಯ ಅಥವಾ ಈ ಊರಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇವಾಗ ಪಟ್ಟಣ ಪಂಚಾಯತಿ ರಚನೆ ಆಗಿದ್ದು, ಸದರಿ ಪಟ್ಟಣ ಪಂಚಾಯತಿಗೆ ಈಗ ಆಲ್ರೆಡಿ ಚುನಾವಣೆಯಾಗಿ 2 ವರ್ಷಗಳಾಗಿ ಏನು ಈ ಪಟ್ಟಣದ ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನೆರವನ್ನು ಕೊಟ್ಟಿದ್ದಾರೆ. ಎಲ್ಲ ಈ ವಾರ್ಡಿನ ಸಮಸ್ಯೆ ಆಗಿರ್ಬೋದು, ಎಲ್ಲರೂ ಬಂದು ಮನೆ ಹತ್ರ ಬಂದಾಗ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದಾರೆ. ಇವಾಗ ನಮ್ಮ ಚಿಕ್ಕಮ್ಮವರು ಅಧ್ಯಕ್ಷರಾಗಿದ್ದಾರಲ್ಲ, ಇವರ ಅಧಿಕಾರಾವಧಿಯಲ್ಲಿ ಟೋಟಲ್ ಈ ಅಮೀನಗಡ ಊರಿನ ಮನೆ ಮಗಳಾಗಿ ಎಲ್ಲರಿಗೆ ಸಹಕಾರ ಕೊಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಮತ್ತ ನಮ್ಮ ಕುಟುಂಬದ ಪರವಾಗಿ ಈ ಅಧ್ಯಕ್ಷ ಮಾಡ್ಲಿಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಮಿನೇಷನ್ ನಾವು ತಿಂಗಳು ನಮ್ಮ ಸಿಬ್ಬಂದಿ ಹೊಡಿಬೇಕಾದ್ರೆ ತಗೊಂಡು ಹೋಗಿದ್ರು. ಮತ್ತೆ ನಾವು ಏನಂತಂದ್ರೆ ನಮ್ಮ ಹೊರಗಡೆ ನಮ್ಮ ಪೊಲೀಸರ ಸಹಾಯದಿಂದ ಅವರು ವಾಪಸ್ ತಗೊಂಡು ಅವ್ರೇನ್ ಮಾಡಿದ್ರು, ಹೆಸರಿದ್ದನ್ನ ಒಂದು ಕಡೆ ಮುಳಿ ಕಟ್ಟಾಗಿತ್ತು. ಬಟ್ ನಾವು ಆಲ್ರೆಡಿ ಒರಿಜಿನಲ್ ನಮ್ಮ ಹತ್ರ ಅವರು ನಾಮಿನೇಷನ್ ಕೊಟ್ಟಿದ್ದು ಮತ್ತು ಇನ್ನೊಂದು ಜಿರಾಕ್ಸ್ ಕೊಟ್ಟು ಅದಕ್ಕೆ ನಾವು ಒರಿಜಿನಲ್ ಖರ್ಚು ಮಾಡ್ಕೊಂಡು ಅಂಗೀಕಾರ ಮಾಡಿದ್ವಿ. ಮೊದ್ಲಕ್ಕೆ ಸೆಕ್ಯೂರಿಟಿ ಇಟ್ಕೋಬೇಕಿತ್ತಲ್ಲ ಸರ್ ನೀವು? ನಾಮಿನೇಷನ್ ಕೊಟ್ಟಿದ್ದೇವೆ ಒಟ್ಟು ತಗೊಂಡು ನೋಡಿ ಅಂತ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಹಲೋ ಸರ್, ಫಸ್ಟ್ ಸೆಕ್ಯೂರಿಟಿ ಇಟ್ಕೋಬೇಕಿತ್ತಲ್ಲ ನೀವು, ಆತರ ಯಾಕೆ ಕೊಟ್ರಿ? ಸದಸ್ಯರಿಗೆ ಯಾವ ತರ ಸಲಹೆ ಕೊಟ್ರಿ ನೀವು? ಸೆಕ್ಯೂರಿಟಿ ಇದೆ, ಬಾಗಿಲು ಹಾಕಿದ್ವಿ, ತಗೊಂಡಿಲ್ಲ, ಹೋಗಿಲ್ಲ, ಮತ್ತೆ ವಾಪಸ್ ತಗೊಂಡಿದ್ವಿ. ಅಲ್ಲಿ ಮಟ್ಟ ಕೈ ಒಂದು ಹೆಂಗ್ ಕಸ್ಕೊಂಡ್ರಿ ಸರ್ ಅವ್ರದ್ದು? ನೋಡ್ರಿ, ಪಿನ್ ಹೊಡೆದಾಗ ನಾವು ವೇವ್ ಮಾಡಿರಲ್ಲ, ಎಲ್ಲರೂ ನಮ್ಮವರೇ ಇರ್ತಾರೆ. ಹೀಗಾಗಿ ವೇವ್ ಮಾಡಿರಲ್ಲ. ಬಟ್ ಸ್ವಲ್ಪ ನಾಮಿನೇಷನ್ ತಗೊಂಡು ಸರ್, ಇದು ಇಲೆಕ್ಷನ್ ಎಲ್ಲರೂ ನಮ್ಮವರೇ ಅಂತ ಹೇಳಕ್ ಆಗಲ್ಲ. ಅಲ್ಲ, ಪಿನ್ ಹೊಡೆಗ ನಮ್ಮವ್ರ ಕೈ ಪಿನ್ ಹೊಡೆಗ ಇಮ್ಯುನಿಟಿ ಇಲ್ಲಿ ಇಟ್ಟಿದ್ರು, ತಗೊಂಡಿದ್ರು, ಮತ್ತೆ ವಾಪಸ್ ತಗೊಂಡಿದ್ರು. ಅವ್ರು ಏನಪ್ಪಾ ಅಂದ್ರ ಜಾತಿ ಆದಾಯ ಪತ್ರನ ಮೇಲ್ಗಡೆ ಹೆಸರಿದ್ದನ್ನು ಕಟ್ ಮಾಡಿದ್ರು, ಅದನ್ನ ಕಟ್ಕೊಂಡಿದ್ರು. ಅಲ್ಲ, ಸೇಫ್ಟಿ ಇದೆ, ಬಟ್ ಆ ತರ ಇಮ್ಯುನಿಟಿ ನಾವು ಮಾಡಕ್ಕಾಗಲ್ಲ.
ಬಟ್ ತಗೊಂಡಿದ್ದಾರೆ ನಮ್ಮ ಸೆಟ್ಟಿಂಗ್ ಇದೆ ಬಾಕಿ ಒಳಗೆ ತಗೊಂಡು ನಾವು ಕೊಟ್ಕೊಂಡಿದ್ದೀವಿ. ಬಟ್ ಕೈಯಲ್ಲಿ ಜಪ್ಪಾಗ್ಯಪ್ಪ ಅಂದ್ರೆ ಅದನ್ನು ಹರಿದಿದೆ, ಹರಿದು ಕಟ್ ಮಾಡಿದ್ರು ಹೆಸರು ಇದ್ದದನ್ನು ಕಟ್ ಆಗಿದೆ ಅಷ್ಟೇ. ಭಾರತ್ ಮಾತಾ ಕಿ ಗದ್ದಿನವರಿಗೆ